ಹಾಯ್ ಎವ್ರಿವನ್, ನಮಸ್ತೆ. ಇವತ್ತಿನ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಇಂದಿನ ಪದಬಂಧವನ್ನು ಬಿಡಿಸೋಣ. ಮೂರನೆಯ ಕ್ರಮ ಸಂಖ್ಯೆ ಆನೆಯ ವದನ, 4 ಅಕ್ಷರಗಳು. ನಾನು ಆಲ್ರೆಡಿ 3 ಕ್ಲೂಗಳನ್ನು ಬಿಡಿಸಿದ್ದೇನೆ. ಅದರ ಉತ್ತರವನ್ನು ಮತ್ತೊಮ್ಮೆ ಗಮನಿಸೋಣ. ಆನೆಯ ವದನ 4 ಅಕ್ಷರ. ಆನೆ ಅಂದರೆ ಗಜ, ವದನ ಅಂದರೆ ಮುಖ, ಗಜಮುಖ. ಹಾಗೆಯೇ 6 ಕ್ರಮ ಸಂಖ್ಯೆ ಕ್ಲೂ ಗಮನಿಸೋಣ. ಸರಿಪಡಿಸುವುದು ಎಂಬರ್ಥದಲ್ಲಿ ಬಳಸುವ ಪದ 4 ಅಕ್ಷರಗಳು. ಉತ್ತರ ಕಾಯಕಲ್ಪ ಅಂತ ಇದೆ. ಕಾಯಕಲ್ಪ ಅನ್ನುವ ಪದ ಸಾಮಾನ್ಯವಾಗಿ ಬರವಣಿಗೆಯ ಕನ್ನಡದಲ್ಲಿ ಉಪಯೋಗಿಸೋಕ್ಕಾಗತ್ತೆ. ಹಾಗೆಯೇ 8ನೇ ಕ್ರಮ ಸಂಖ್ಯೆ ಕ್ಲೂ 3 ಅಕ್ಷರದ ಭೂಮಿ, ಮೇದಿನಿ ಅನ್ನುವ ಉತ್ತರ ಬರೆದಿದ್ದೀನಿ. ಯಾಕೆ ಅಂದರೆ ಈ ಮೇದಿನಿಯ ಮೊದಲನೇ ಅಕ್ಷರ ಹಾಗೂ ಕಡೆಯ ಅಕ್ಷರ 4ನೆಯ ಕ್ಲೂಗೆ ಸರಿ ಹೊಂದತ್ತೆ ಹಾಗೂ 8ನೇ ಕ್ಲೂಗೂ ಸರಿ ಹೊಂದತ್ತೆ. ಹಾಗಾಗಿ ನಾನು ಮೇದಿನಿ ಅನ್ನೋ ಪದವನ್ನು ನಾನು ಆರಿಸಿದ್ದೇನೆ. ನಾಲ್ಕನೆಯ ಕ್ಲೂ ಗಮನಿಸೋಣ. ತಾಯಿ ಅಥವಾ ಮಾತೆ 3 ಅಕ್ಷರ. ಸೊ ತಾಯಿಗೆ ಉತ್ತರ ಜನನಿ. ಹಾಗೆಯೇ 8ನೇ ಕ್ಲೂ ಗಮನಿಸೋದಾದರೆ ಮೇಲಿನಿಂದ ಕೆಳಗೆ ಮೋಡಗಳ ಮೂಲಕ ಬಂದ ಸುದ್ದಿ, 5 ಅಕ್ಷರಗಳು. ಈ ಪದದ ಉತ್ತರ ಒಂದು ನಾರ್ಮಲ್ ಪದ ಕೂಡ ಆಗುತ್ತೆ. ಹಾಗೆಯೇ ಕಾಳಿದಾಸನ ಒಂದು ಕಾವ್ಯದ ಹೆಸರು ಕೂಡ ಆಗುತ್ತೆ, ಮೇಘ ಸಂದೇಶ. ಕಾಳಿದಾಸನ ಬರಹ ಮೇಘ ಸಂದೇಶ ಅಲ್ಲ, ಮೇಘದೂತ. ಮೇಘದೂತನ ಕೆಲಸ ಮೇಘ ಸಂದೇಶ. ಹಾಗಾಗಿ ನಾನು ಇದನ್ನು ಅಲ್ಲಿಗೆ ಲಿಂಕ್ ಮಾಡಿದೆ ಅಷ್ಟೆ. ಈಗ ಮತ್ತೆ ಮುಂದಿನ ಕ್ರಮ ಸಂಖ್ಯೆಯನ್ನು ಗಮನಿಸೋಣ. ಇಲ್ಲಿ 9ನೇ ಕ್ರಮ ಸಂಖ್ಯೆ ಅಂಗ ವಿಭಾಗ ಅಥವಾ ವಿಭಾಗ ಎಂಬರ್ಥದ ಪದ ತಿರುಗಿದೆ, 3 ಅಕ್ಷರಗಳು. ಅಂಗ ಅಥವಾ ವಿಭಾಗದ ಪರ್ಯಾಯ ಪದ 3 ಅಕ್ಷರದ್ದು. ಇದನ್ನು ಬಲದಿಂದ ಎಡಕ್ಕೆ ಬರಿಬೇಕು, ಏಕೆಂದರೆ ತಿರುಗಿದೆ ಅನ್ನೋ ಕ್ಲೂ ಕೊಟ್ಟಿದ್ದಾರೆ. ಸೊ ಘಕಾರದಿಂದ ಶುರುವಾಗುವಂತಹ ಉತ್ತರ ಘಟಕ. ಏಳನೆಯ ಕ್ರಮ ಸಂಖ್ಯೆಯನ್ನು ಗಮನಿಸೋಣ. ಈತ ಕ್ರೂರಿ 3 ಅಕ್ಷರದ ಪದ. ಆಲ್ರೆಡಿ 2 ಅಕ್ಷರ ಸೇಮ್ ಅಕ್ಷರಗಳಿದೆ. ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು. ಕ್ರೂರಿ ಅಂತಂದರೆ ಕಟುಕ. ಇಲ್ಲಿ 2 ಅಕ್ಷರಗಳಿರುವಂತಹ ಕ್ಲೂಗಳನ್ನು ಗಮನಿಸೋಣ. ಮೊದಲನೆಯ ಕ್ರಮ ಸಂಖ್ಯೆ 2 ಅಕ್ಷರದ ಗೆಲುವು, ಯಕಾರ ಇರೋದರಿಂದ ಇಲ್ಲಿ ಜಯ ಅನ್ನೋ ಉತ್ತರ ಆಗುತ್ತೆ. ಹಾಗೆಯೇ 2ನೇ ಕ್ಲೂ ಗಮನಿಸೋಣ. ಹಾಸಿಗೆಯ ಸಮಾನಾರ್ಥಕ ಪದ 2 ಅಕ್ಷರ, ತಲ್ಪ. ಕನ್ನಡ ಎಷ್ಟು ಸುಂದರವಾದ ಭಾಷೆ ಅಲ್ವಾ? ಈಗ 6ನೆಯ ಕ್ಲೂನನ್ನು ಗಮನಿಸೋಣ. ಕಣ್ಣಿಗೆ ಹಚ್ಚುವ ಕಪ್ಪು ದ್ರವ್ಯ, 3 ಅಕ್ಷರದ್ದು. ಇದನ್ನು ಓದ ತಕ್ಷಣ ಸುಲಭವಾಗಿ ಊಹಿಸಬಹುದು. ಉತ್ತರ ಕಾಡಿಗೆ. ಈಗ 5ನೇ ಕ್ಲೂವನ್ನು ಗಮನಿಸೋಣ. ಮೂಗಿನ ತುದಿಯಲ್ಲಿ ಕೊಂಬು ಹೊಂದಿದ ಪ್ರಾಣಿ, 4 ಅಕ್ಷರಗಳು. ಖಕಾರದಿಂದ ಶುರುವಾಗುವಂತಹ ಉತ್ತರ ಖಡ್ಗಮೃಗ.
ಎಡದಿಂದ ಬಲಕ್ಕೆ 10ನೇ ಕ್ಲೂನ ನೋಡೋಣ. ಎರಡು ಅಕ್ಷರದ ಸಹವಾಸ, 2 ಅಕ್ಷರಗಳು. 2ನೇ ಅಕ್ಷರ ಗಕಾರವಾಗಿದೆ. ಸೊ ಉತ್ತರ ಬಂದು ಸಂಘ. ಇದೇ ಸಮ್ಮಿಂದ ಇನ್ನೊಂದು ಪದ ನಾವು ಬರಿತೀವಿ 10ನೇ ಕ್ಲೂಗೆ ಮೇಲಿನಿಂದ ಕೆಳಗೆ. ಮುಷ್ಕರ ಅಥವಾ ಚಳುವಳಿ, 2 ಅಕ್ಷರಗಳು. ಮುಷ್ಕರಕ್ಕೆ ಸುಮಾರು ಸಮಾನಾರ್ಥಕ ಪದ ಇದೆ. 2 ಅಕ್ಷರದ ಪದ ಸಂಪು. ಸಂಪು ಅಂದರೆ ಮುಷ್ಕರ ಅಥವಾ ಚಳುವಳಿ. 13ನೇ ಕ್ಲೂನನ್ನು ಗಮನಿಸೋಣ. ಶ್ರೀಕೃಷ್ಣನ ಹೆತ್ತಮ್ಮ, 3 ಅಕ್ಷರಗಳು. ದೇವಕಿ. ಈಗ 12ನೇದು ಮತ್ತು 11ನೇದನ್ನು ಗಮನಿಸೋಣ. ಮೊದಲಿಗೆ 12ನೇದು. ಕೃಷಿಯನ್ನು ಹೀಗೂ ಹೇಳುತ್ತಾರೆ, 2 ಅಕ್ಷರಗಳು. ಹಾಗೂ ಸರಿಸಮ ಎಂಬರ್ಥದಲ್ಲಿ ಬಳಸುವ ಪದ 2 ಅಕ್ಷರಗಳು. 12ನೇ ಕ್ಲೂಗೆ ಉತ್ತರ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಎನ್ನುವ ಹಾಗೆ. ಮೇಟಿ ಅಂದರೆ ಕೃಷಿ. ಹಾಗೆಯೇ 11 ಸರಿಸಮ ಎಂಬರ್ಥದಲ್ಲಿ ಬಳಸುವ ಪದ ಸಾಟಿ. ಸಾಟಿ ಯಾರು ನಿನಗಿನ್ನು ಅಂತ ಹೇಳ್ತಾರಲ್ಲ, ಅದೇ ಥರನೇ ಸರಿಸಮನ್ ಯಾರು, ಆ ಥರ ಸಾಟಿ ಹಾಗೂ ಮೇಟಿ. 12ನೇ ಕ್ಲೂನ ಗಮನಿಸೋಣ. ಜವಾನಿ ಮಾಡಿದ ಸತ್ಕಾರ, 4 ಅಕ್ಷರಗಳು. ಈ ಜವಾನಿ ಅನ್ನೋ ಪದಕ್ಕೆ 1 ಅಕ್ಷರವನ್ನು ಸೇರಿಸಿದರೆ ಜವಾನಿ ಮಾಡಿದ ಸತ್ಕಾರದ ಉತ್ತರ ಸಿಗುತ್ತೆ. ಅದೇನಪ್ಪ ಅಂದರೆ ಮೇ ಆಲ್ರೆಡಿ ಇದೆ. ಸೊ ಹಾಗಾಗಿ ಮೇಜವಾನಿ ಆಗುತ್ತೆ. ಮೇಜವಾನಿ ಅಂದರೆ ಸತ್ಕಾರಕ್ಕೆ ಮೇಜವಾನಿ ಅಂತ ಹೇಳ್ತಾರೆ. ಈಗ 16ನೇದು ಗಮನಿಸೋಣ. ಅತಿಯಾದ ರೋಷ, ಕೋಪ, 3 ಅಕ್ಷರ. ಉತ್ತರ ಆಕ್ರೋಶ. ಈಗ 19ನೇದು ಗಮನಿಸೋಣ. 19th. ಚಿತ್ರಕ್ಕೆ ಬಂಡವಾಳ ಹಾಕುವವನು, 4 ಅಕ್ಷರ. ಇಲ್ಲಿ ಚಿತ್ರ ಅಂತ ಬಂದಾಗ ನಾವು ಸಾಮಾನ್ಯವಾಗಿ ಊಹಿಸಬಹುದಾದ ಚಿತ್ರ ಅಂದರೆ ಚಲನಚಿತ್ರ. ಸೊ ಹಾಗಾಗಿ ಚಲನಚಿತ್ರಕ್ಕೆ ಬಂಡವಾಳ ಹಾಕುವವನಿಗೆ ಏನಂತಾರೆ? ನಿರ್ಮಾಪಕ. ಹದಿನಾರನೇ ಕ್ಲೂಗೆ ಆಲ್ರೆಡಿ 2 ಅಕ್ಷರಗಳು ಇದೆ. ಮಧ್ಯದ ಅಕ್ಷರ ಮಾತ್ರ ಊಹಿಸಬೇಕು. ಕ್ಲೂನ ಗಮನಿಸೋಣ. ಬರೆಯಲು ಸೂರ್ಯನ ಬಿಸಿಲು 3 ಅಕ್ಷರ ಆಗಿದೆ. ಸೂರ್ಯನ ಬಿಸಿಲಿಗೆ ಸುಮಾರು ಸಮಾನಾರ್ಥಕ ಪದ ಇದೆ. ಆಕಾರದಿಂದ ಶುರುವಾಗುವಂತಹ ಹಾಗೂ ಪಕಾರದಿಂದ ಎಂಡ್ ಆಗುವಂತಹ ಪದ ಅಂದರೆ ಆತಪ. ಈಗ 17ನೇ ಕ್ಲೂ ನೋಡೋಣ. ದೇಶದಿಂದ ಹೊರಹಾಕುವ ಶಿಕ್ಷೆ ಹಾಗೂ 17ನೇದು 2 ಅಕ್ಷರ ಇರುವಂಥದ್ದನ್ನು ಕೂಡ ಗಮನಿಸೋಣ. ಶಿವನ ಕಿಂಕರರ ಗುಂಪು 2 ಅಕ್ಷರ. ಸೊ ಮೊದಲಿಗೆ ಕಿಂಕರರ ಗುಂಪನ್ನು ಬರೆಯೋಣ. ಇದರಿಂದ 17ನೇ ಎಡದಿಂದ ಬಲಕ್ಕೆ ಇರುವ ಕ್ಲೂಗೆ ಉತ್ತರದ ಮೊದಲನೇ ಅಕ್ಷರ ನಮಗೆ ಸಿಗುತ್ತೆ. ಹಾಗಾಗಿ ಬೇಗ ಊಹಿಸಬಹುದು. ಶಿವನ ಕಿಂಕರರ ಗುಂಪು ಗಣ. ಹಾಗಾಗಿ 17ನೇ ಉತ್ತರ ಗಡಿಪಾರು.
ಇದೇ ರೀತಿಯಲ್ಲಿ 18 ಗಮನಿಸೋಣ. 2 ಅಕ್ಷರದ್ದು. ಬರೆಯಲು ಬಳಸುವ ಸ್ಲೇಟನ್ನು ಹೀಗೆ ಹೇಳುತ್ತಾರೆ. ಪಾಕಾರದಿಂದ ಶುರುವಾಗುವಂತಹ ಉತ್ತರ ಪಾಟಿ. ಪಾಟಿ ಚೀಲ ಅನ್ನೋ ಪದನ ನಾವು ಜಾಸ್ತಿ ಉಪಯೋಗಿಸ್ತೀವಿ. ಹಿಂದಿನ ಕಾಲದಲ್ಲಿ ಸ್ಲೇಟಿಗೆ ಒಂದು ಚೀಲ ಇರೋದು, ಸ್ಲೇಟನ್ನು ಪಾಟಿ ಅಂತ ಹೇಳ್ತಾರೆ. ಸೊ ಪಾಟಿಯನ್ನು ಆ ಚೀಲದಲ್ಲಿ ಇಟ್ಕೊಳ್ಳೋದಕ್ಕೆ ಆ ಚೀಲವನ್ನು ಪಾಟಿ ಚೀಲ ಅಂತ ಕರೆಯೋರು. 14ನೇ ಕ್ಲೂನ ಗಮನಿಸೋಣ. ಇಲ್ಲೂ ಕೂಡ ಮಧ್ಯದ ಅಕ್ಷರ ಮಾತ್ರ ನಾವು ಊಹಿಸಬೇಕಾಗಿದೆ. ಚೇಷ್ಟೆ ಮಾಡುವವನು 3 ಅಕ್ಷರ. ಉತ್ತರ ಕಿಲಾಡಿ. ಕಡೆಯದಾಗಿ 15ನೇದು ಗಮನಿಸೋಣ. ಗದ್ದಲ ಅಥವಾ ಗಲಾಟೆ 3 ಅಕ್ಷರದ ಪದ. ಕಡೆಯ ಅಕ್ಷರ ಆಲ್ರೆಡಿ ಇದೆ. ಪುಕಾರು. ಪುಕಾರು ಅಂದರೆ ಅದಕ್ಕೆ 2-3 ಅರ್ಥಗಳಿದೆ. ಅದರಲ್ಲಿ ಗದ್ದಲ ಗಲಾಟೆ ಕೂಡ ಒಂದು. ಸೊ ಪುಕಾರು ಎಂಬ ಈ ಪದದೊಂದಿಗೆ ಇವತ್ತಿನ ಪದಬಂಧ ಕಂಪ್ಲೀಟ್ ಆಗಿದೆ. ಇವತ್ತಿನ ಪದಬಂಧದಲ್ಲಿ ಯಾವ ಹೊಸ ಪದಗಳನ್ನು ನೀವು ಕಲ್ತ್ರಿ ಅಂತ ನನಗೆ ತಿಳಿಸ್ತೀರಾ? ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ನಮಸ್ತೆ.